ಎಸ್ ಬಾಲರಾಮ ಬಗ್ಗೆ ಸಂತರೊಬ್ಬರು ಮತ್ತೊಂದು ಹೊಸ ವಿವಾದವನ್ನ ಆರಂಭಿಸಿದ್ದಾರೆ. ಎಸ್, ಹೊಸ ವಿವಾದಕ್ಕೆ ಸಂತರೊಬ್ಬರು ಮತ್ತೊಂದು ಅಧ್ಯಾಯವನ್ನು ಬರೆದಿದ್ದಾರೆ. ಬಾಲರಾಮರಿಗೆ ನಿರಂತರವಾದಂತಹ ಭಕ್ತರು ಸಂದರ್ಶನ ಕೊಡೋದ್ರಿಂದ ಬಾಲರಾಮನಿಗೆ ನಿದ್ದೆ ಸಿಗೋದಿಲ್ಲ ಎನ್ನುವಂತಹ ಹೊಸ ವಿವಾದ. ಎಸ್, ಅಯೋಧ್ಯೆಯ ಬಾಲರಾಮನನ್ನ ನಿದ್ದೆ ಮಾಡಲು ಬಿಡದೆ 72 ಗಂಟೆ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಬಹುದೇ ಎನ್ನುವಂತಹ ಪ್ರಶ್ನೆಯನ್ನ ಸಂತರೊಬ್ಬರು ಆಡಳಿತ ಮಂಡಳಿಗೆ ಇಟ್ಟಿದ್ದಾರೆ. ಈ ಪ್ರಶ್ನೆ ಈಗ ವಿವಾದಕ್ಕೆ ತಿರುಗಿದೆ. ಅಂದರೆ ಏಪ್ರಿಲ್ 17ರಿಂದ ರಾಮನವಮಿ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಬಾಲರಾಮನ ದರ್ಶನಕ್ಕೆ ಬರ್ತಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡುವ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ ಆಡಳಿತ ಮಂಡಳಿ. ಹೀಗಿರುವಾಗ ಒಂದು ಅಂದಾಜಿನ ಪ್ರಕಾರ ಸುಮಾರು 40 ಲಕ್ಷ ಮಂದಿ ಆಗಮಿಸುವ ಬಗ್ಗೆ ಸಾಧ್ಯತೆಗಳಿದೆ ಅಂದಾಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 15ರಿಂದ 17ನೇ ತಾರೀಕುವರೆಗೆ 72 ಗಂಟೆ ದೇಗುಲವನ್ನು ತೆರೆದು ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶವನ್ನು ಆಡಳಿತ ಮಂಡಳಿ ಹೊಂದಿದೆ. ಹೀಗಿರುವಾಗ ಈ ನಿರ್ಧಾರವನ್ನು ಸಂತರು ವಿರೋಧಿಸಿದ್ದಾರೆ. ಕಾರಣ, ಲಕ್ಷಾಂತರ ಭಕ್ತರು ಬರ್ತಾರೆ, ಅಲ್ಲಿ ಬಾಲರಾಮನನ್ನ ದರ್ಶಿಸೋದಕ್ಕೆ ಲಕ್ಷಾಂತರ ಭಕ್ತರು ಬರೋದ್ರಿಂದಾಗಿ ಬಾಲರಾಮನಿಗೂ ಕೂಡ ರೆಸ್ಟ್ ಬೇಕಾಗುತ್ತೆ. ಕಾರಣ, ಇಲ್ಲಿ ಶಾಸ್ತ್ರಗಳ ಪ್ರಕಾರ ಇದು ಸರಿಯಲ್ಲ. ಅಂದರೆ ನಿರಂತರವಾಗಿ ಭಕ್ತರು ನೋಡೋದ್ರಿಂದಾಗಿ ಬಾಲರಾಮ ಎಚ್ಚೆತ್ತುಕೊಳ್ಬೇಕು ಅಥವಾ ಎಚ್ಚೆತ್ತುಕೊಂಡ ಸ್ಥಿತಿಯಲ್ಲೇ ಇರಬೇಕು. ಇದು ಶಾಸ್ತ್ರಗಳ ಪ್ರಕಾರ ಇದು ಸರಿಯಲ್ಲ ಎನ್ನುವಂತಹದ್ದು ಸಂತರ ವಾದ. ಅಯೋಧ್ಯೆ ಮೂಲದ ಸಂತರೊಬ್ಬರು ಹೇಳಿದ್ದಾರೆ, ರಾಮಲಲ್ಲ ಪ್ರತಿದಿನ ಕೆಲ ಗಂಟೆಗಳ ಕಾಲವಾದರೂ ಕೂಡ ನಿದ್ದೆ ಮಾಡಬೇಕು, ಭಕ್ತರು ದರ್ಶನ ಪಡೆಯಬೇಕೆಂಬ ಕಾರಣಕ್ಕೆ ನಿದ್ದೆ ಮಾಡದಂತೆ ತಡೆಯುವುದು ಸರಿಯಲ್ಲ, ಇದು ಶಾಸ್ತ್ರಕ್ಕೆ ವಿರೋಧ ಎನ್ನುವಂತಹದ್ದು ಸಂತರೊಬ್ಬರ ಆರೋಪ ಅಥವಾ ಪ್ರಶ್ನೆ. ಇನ್ನು ಈ ಕುರಿತ ನಿರ್ಧಾರವನ್ನು ಶುಕ್ರವಾರದ ಟ್ರಸ್ಟ್ ಸದಸ್ಯರ ಸಭೆಯಲ್ಲಿ ಕೈಗೊಳ್ಳಲಾಗುವುದು ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ್ದಾರೆ.